ನೀವು ಪ್ರತಿ ರಾತ್ರಿ ಮೊಬೈಲ್ ಚೆಕ್ ಮಾಡ್ತಾ ಅವರು ಒಂದು ಮೆಸೇಜ್ ಮಾಡಬಹುದಾ ಅಂತ ಹೇಳಿ ಕಾಯ್ತಾ ಇದ್ದೀರಾ? ನಮ್ಮ ಸಂಬಂಧ ಇಲ್ಲಿಗೆ ಮುಗಿದು ಹೋಯಿತು ಅಥವಾ ಅವ್ರು ಮತ್ತೆ ಬರ್ತಾರಾ ಅನ್ನೋಂಥ ಪ್ರಶ್ನೆ ನಿಮಗೆ ನಿದ್ದೆಗೆಡಿಸ್ತಾ ಇದೆಯಾ? ಹಾಗಾದರೆ ಈ ರೀಡಿಂಗ್ ನಿಮಗೋಸ್ಕರನೇ ಆಗಿರುತ್ತೆ. ಇವತ್ತಿನ ರೀಡಿಂಗಲ್ಲಿ ಈ ಎಲ್ಲ ಟಾಪಿಕ್ ಬಗ್ಗೆ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಕಮೆಂಟಲ್ಲಿ ತಿಳಿಸ್ತೀರಾ ರಿಯೂನಿಯನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಚಾನಲ್ನ ಫಾಲೋ ಮಾಡೋದನ್ನ ಮಿಸ್ ಮಾಡಬೇಡಿ. ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ಎನರ್ಜಿನ ಲಾಸ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಫಾಲೋ ಮಾಡಿ, ನನ್ನ ಜೊತೆ ಕನೆಕ್ಟ್ ಆಗಿ. ಅನ್ಲಿಮಿಟೆಡ್ ಆಗಿ ವೈಫೈ ಜೊತೆ ಕನೆಕ್ಟ್ ಆದಾಗ ಅನ್ಲಿಮಿಟೆಡ್ ಡಾಟಾ ಹೇಗೆ ಸಿಗುತ್ತೆ, ಹಾಗೇನೆ ಅನ್ಲಿಮಿಟೆಡ್ ಹೀಲಿಂಗ್ ಪವರ್ ನಿಮಗೆ ಸಿಗುತ್ತೆ. ನಿಮ್ಮ ಪ್ರೀತಿನ ಸರಿ ಮಾಡೋದಕ್ಕೆ ಅದು ಯೂಸ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ ಫಾಲೋ ಮಾಡಿ ಆ್ಯಂಡ್ ಯೂಟ್ಯೂಬಲ್ಲಿ ಹೋಗಿ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ರೀಡಿಂಗ್ ಸ್ಟಾರ್ಟ್ ಮಾಡೋಣ. 2 ಆಫ್ ಪೆಂಟಿಕಲ್ ಬರ್ತಾ ಇದೆ, 7 ಆಫ್ ಕಪ್ಸ್ ಬರ್ತಾ ಇದೆ, ವಾವ್, ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ನಿಮ್ಮಿಂದ ದೂರ ಹೋದ್ಮೇಲೆ ಅವರು ಹೊಸ ಜೀವನ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋಂಥ ಎನರ್ಜಿ ಇದೆ. ಆದರೆ ನಿಮ್ಮ ನೆನಪು ಅವರಿಗೆ ಮನಸ್ಸಲ್ಲಿ ಒಂದು ಬರೆಯದ ಕವಿತೆ ಅಂತೆ ಹಾಗೆ ಉಳಿದಿರುವಂತಹ ಒಂದು ಎನರ್ಜಿ ಇದೆ. ಅವ್ರ ಈಗಿನ ಒಂದು ಮೌನ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇರುವಂತಹ ಎನರ್ಜಿ ಅಲ್ಲ, ಅವರು ಅಪರಾಧ ಪ್ರಜ್ಞೆಯಲ್ಲಿ ಇದ್ದಾರೆ ಅನ್ನೋಂಥ ಎನರ್ಜಿ ಬರ್ತಿದೆ. ಅವ್ರೇನೋ ಒಂದು ನಿಮಗೆ ಹರ್ಟ್ ಮಾಡಿರ್ಬೋದು, ಮನಸ್ಸಿಗೆ ನೋವು ಮಾಡಿರ್ಬೋದು. ಹಾಗಾಗಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅಪರಾಧಿಯ ಭಾವ, ಅವರಲ್ಲಿ ಗಿಲ್ಟಿ ಫೀಲ್ ಕಾಡ್ತಾ ಇರುವಂತ ಒಂದು ಎನರ್ಜಿ ಇದೆ. ನಿಮ್ಮನ್ನ ಎದುರಿಸ್ಲಿಕ್ಕೆ ಅವರಿಗೆ ಧೈರ್ಯ ಸಾಕಾಗ್ದೇನೆ ಅವರು ಮೌನದ ಮೊರೆಯನ್ನ ಹೊಂದಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ. ನಿಮ್ಮ ಜಾಗವನ್ನು ತುಂಬೋದಕ್ಕೆ ಅವರು ಯಾರನ್ನು ಹುಡುಕ್ತಾ ಇರುವಂತ ಒಂದು ಎನರ್ಜಿ ಕೂಡ ಬರ್ತಿದೆ. ಆದ್ರೆ ಆ ವ್ಯಕ್ತಿ ಅವರಿಗೆ ಒಂದು ಸೋಲ್ ಕನೆಕ್ಷನ್ ಅಂದು ಅವ್ರಲ್ಲಿ ಸಿಗ್ತಾ ಇಲ್ಲ. ಒಂದು ಏನ್ ಹೇಳ್ಬೋದು, ಕಂಫರ್ಟ್ ಝೋನ್ ಅನ್ನೋದು ಆ ವ್ಯಕ್ತಿ ಜೊತೆ ಸಿಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಅಪರಾಧ ಮಾಡ್ತಾ ಇದೀನಿ, ಬೇಜಾರ್ ಮಾಡ್ತಿದ್ದೀನಿ, ನಿಮಗೆ ಮೋಸ ಮಾಡ್ತಿದ್ದೀನಿ ಅನ್ನೋಂಥ ಗಿಲ್ಟಿ ಫೀಲ್ ಅವರಿಗೆ ತುಂಬಾ ಕಾಡ್ತಾ ಇರುವಂತ ಒಂದು ಎನರ್ಜಿ ಇದೆ ಇಲ್ಲಿ. ಅವರ ಕಡೆಯಿಂದ ಒಂದು ಸಣ್ಣ ಸಂಕೇತ ಅಂತ ಹೇಳಿದ್ರೆ ಸಡನ್ ಆಗಿ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡುವಂತಹ ಎನರ್ಜಿ ಕೂಡ ಇಲ್ಲಿ ತುಂಬಾ ಪಾಸಿಟಿವ್ ಆಗಿ ಬರ್ತಿರುವಂತಹ ಎನರ್ಜಿ ಆಗಿದೆ. ಅಂಡ್ ಇಲ್ಲಿ ನಿಮ್ಮ ಬೆಲೆ ಏನೊಂದನ್ನ ಅವ್ರು ಕೂಡ ಅರ್ಥ ಮಾಡ್ಕೊಳ್ತಾರೆ. ಅಂಡ್ ಅದು ವಿಧಿಯ ಆಟ ಕೂಡ ಆಗಿದೆ. ಈಗ ನೀವು ತಾಳ್ಮೆಯಿಂದ ಇರಿ. ನೀವು ನಂಬಿರುವಂತ ದೇವ್ರು, ಭಗವಂತ ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಮಾಡಲ್ಲ. ಸೊ ಒಳ್ಳೆ ದಾರಿನ, ಒಳ್ಳೆ ಜೀವನವನ್ನ ಖಂಡಿತವಾಗಿಯೂ ನಿಮಗೆ ರೂಪಿಸ್ಕೊಡ್ತಾರೆ. ಈ ಎನರ್ಜಿ ತುಂಬಾನೇ ಪಾಸಿಟಿವ್ ಆಗಿದೆ. ಇದನ್ನ ನಿಮ್ದಾಗಿಸ್ಕೊಳ್ಳೋದಕ್ಕೆ ಕಮೆಂಟ್ ಅಲ್ಲಿ ರಿಯೂನಿಯನ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಅಂಡ್ ಚಾನೆಲ್ನ ಫಾಲೋ ಮಾಡಿ. ನೆಕ್ಸ್ಟ್ ರೀಡಿಂಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.